ಹಾಯ್, ನಾನಿದ್ದೀನಿ ಇವತ್ತು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತ್ಯಾಗಟೂರಿನ ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಕಾರಣ ಇಷ್ಟೇ, ಕಳೆದ 3 ದಿವಸ ಹಿಂದೆ NMS ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ. ಅದರಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಈ ಶಾಲೆ ವಿದ್ಯಾರ್ಥಿನಿ ಶಾಲಿನಿ ಅನ್ನೋ ಹುಡುಗಿ 116 ಮಾರ್ಕ್ಸ್ ಅನ್ನ ಗಳಿಸುವ ಮೂಲಕ ಇಡೀ ಜಿಲ್ಲೆಗೆ ಪ್ರಥಮ ಮತ್ತೆ ರಾಜ್ಯಕ್ಕೆ 3ನೇ ಸ್ಥಾನ ಗಳಿಸಿರ್ತಕ್ಕಂಥ ಈ ಶಾಲೆ ವಿದ್ಯಾರ್ಥಿನಿ ಮತ್ತೆ ಅವ್ರನ್ನ ತಯಾರು ಮಾಡಿದಂತ ಶಿಕ್ಷಕರ ಜೊತೆಗೆ ಒಂದು ಸಣ್ಣ ಮಾತುಕತೆ ನಡೆಸೋಣ. ಈಗ ನಮ್ ಜೊತೆ ರಾಜ್ಯಕ್ಕೆ 3ನೇ ಸ್ಥಾನ ಮತ್ತೆ ಜಿಲ್ಲೆಗೆ ಮೊದಲನೇ ಸ್ಥಾನ ಪಡೆದಿರತಕ್ಕಂತ 116 ಅಂಕಗಳನ್ನು ಗಳಿಸಿ ಆ ಶಾಲಿನಿ ಅನ್ನೋ ವಿದ್ಯಾರ್ಥಿನಿ ಜೊತೆಗಿದ್ದೇನೆ. ಮತ್ತೆ ಅವ್ರನ್ನ ತಯಾರು ಮಾಡಿದಂತ ವಿಶೇಷವಾಗಿ ಎಲ್ಲ ತರಬೇತಿ ಮತ್ತೆ ವಿಶೇಷ ತರಗತಿಗಳು ನಡೆಸೋ ಮೂಲಕ ತಯಾರು ಮಾಡಿದಂತ ಗಣಿತ ಶಿಕ್ಷಕರಾದ ಉಮಾ ಮಹೇಶ್ ಅವರು ಮತ್ತೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಾದಂತ ಮೇಡಮ್ ಲಾವಣ್ಯ ಅವ್ರ ಜೊತೆ ಇದ್ದೀನಿ. ಶಾಲಿನಿ ಅವರಿಗೆ ಏನ್ ಅನಿಸ್ತೈತಿ ಈಗ ನಿಮ್ಗೆ? ರಾಜ್ಯಕ್ಕೆ 3ನೇ ಸ್ಥಾನ, ಜಿಲ್ಲೆಗೆ ಮೊದಲನೇ ಸ್ಥಾನ, ಆ 116 ಅಂಕಗಳು 180 ಮಾರ್ಕ್ಸ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಹ್ಮ್. ಇಷ್ಟು ಚಿಕ್ಕ ಹಳ್ಳಿಲಿ ಅಷ್ಟು ದೊಡ್ಡ 3 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ದಿರೋ ಅಂತ ಎಕ್ಸಾಮ್ ನಲ್ಲಿ ನಾನು 3ನೇ ಸ್ಥಾನ ಪಡೆದಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಾ ಇದೆ. ನೀವೇನೋ ಪರೀಕ್ಷೆ ಮುಂಚೆ ನಿಮ್ಮ ಮಾಸ್ಟರ್ ಹತ್ರ ಹೇಳ್ತಾ ಇದ್ರಂತೆ, ನಾನು ಸ್ಟೇಟ್ಗಂತೂ ಮೊದಲನೇ ರ್ಯಾಂಕ್ ತಗೋತೀನಿ, ಇಲ್ಲ ಜಿಲ್ಲೆಗೆ ಮೊದಲನೇ ರ್ಯಾಂಕ್ ಅಂತೂ ಖಂಡಿತ ತಗೋತೀನಿ ಅಂತ ಹೇಳ್ತಾರೆ. ನೀವು ಈ ಆತ್ಮವಿಶ್ವಾಸ ಯಾವ ರೀತಿ ಇತ್ತು? ಈ ರೀತಿ ಹೇಳ್ಬೇಕು ಅಂದ್ರೆ ಒಂದು ದೊಡ್ಡದಾದಂತ ಆತ್ಮವಿಶ್ವಾಸ ಬೇಕಾಗಿತ್ತು. ನಿಮ್ಗಿತ್ತ ಈ ಭರವಸೆ ಮೊದ್ಲೇ ಅಂತ? ಇತ್ತು. ಹೇಗಿತ್ತು ಅಂತ ಅಂದ್ರೆ ನಮ್ ಸರ್ ಮಾಡ್ತಾ ಇದ್ದಂತ ಕ್ಲಾಸಸ್ ಇಂದ ಅವ್ರು ಹೇಳ್ಕೊಡ್ತಾ ಇದ್ದಿದ್ ನೋಡಿದ್ರೆ ನಾನ್ ಪಕ್ಕ ಸ್ಟೇಟ್ ಟಾಪರ್ ಆಗೇ ಆಗ್ತೀನಿ ಅಂತ ನಂಬಿಕೆ ಇತ್ತು. ಈಗ 116 ಬರ್ತಿತ್ತು ಅಥವಾ 100 ಮೇಲೆ ಕ್ರಾಸ್ ಮಾಡ್ತೀನಿ ಅಂತಕ್ಕಂಥದ್ದು ನಿಮ್ಗೆ ಕ್ರಾಸ್ ಆತ್ಮವಿಶ್ವಾಸ? ಮಾಡ್ತೀನಿ ಅಂತ ಇತ್ತು. ಈಗ ನಿಮ್ಮ ಶಿಕ್ಷಕರ ಸಂತೋಷ ಅಥವಾ ನಿಮ್ಮ ಪೇರೆಂಟ್ಸ್ ಇದರಲ್ಲಿ ಯಾವ ರೀತಿ ಭಾಗವಹಿಸ್ತಿದ್ರು ಮೊದ್ಲು ಈ ಪರೀಕ್ಷಾ ತಯಾರಿ? UM ಸರ್ ದಿನ ಬೆಳಗ್ಗೆ 9 ಗಂಟೆ ಕ್ಲಾಸ್ ಮಾಡ್ತಾ ಇದ್ರು, ಸಂಜೆ 5:30 ಕ್ಲಾಸ್ ಮಾಡ್ತಾ ಇದ್ರು. ನೈಟ್ ಟೈಮು ಆನ್ಲೈನ್ ಕ್ಲಾಸ್ 8 ಗಂಟೆಯಿಂದ 9 ಗಂಟೆವರೆಗೂ ಮಾಡ್ತಾ ಇದ್ರು. ಕ್ಲಾಸ್ ಟೈಮ್ ಅಲ್ಲಿ ಎಲ್ಲಾ ಟೀಚರ್ಸುನು NMMS ಗೋಸ್ಕರ ಅವ್ರ ಕ್ಲಾಸಸ್ ನ ಬಿಟ್ಕೊಟ್ಟಿದ್ದಾರೆ. ಈ ತರ ಈಗ ನಿಮ್ಮಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ? ಈ NMMS ಪರೀಕ್ಷೆ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ವಹಿಸಿ ನಿಮ್ಮನ್ನ ಹೆಚ್ಚೆಚ್ಚು ವಿಶೇಷ ತರಗತಿಗಳನ್ನ ತೆಗೆದುಕೊಳ್ಳುವ ಮೂಲಕ ಪ್ರೋತ್ಸಾಹ ಕೊಟ್ಟಿದ್ದು ಮತ್ತೆ ಆ ನಿಟ್ಟಿನಲ್ಲಿ ಒಂದ್ ರೀತಿ ನಿಮ್ ಶಾಲೆಯನ್ನ ಪ್ರಗತಿಯನ್ನ ಜಿಲ್ಲಾ ಮಟ್ಟಕ್ಕೆ ಕೊಂಡೊಯ್ತಕ್ಕಂತ ಕೆಲಸಕ್ಕೆ ಹೆಚ್ಚು ಶ್ರಮ ಶಿಕ್ಷಕರು ಯಾರ್ಯಾರ್ದಿತ್ತು ಅಂತ ಹೇಳ್ತೀರಾ? ಎಲ್ಲಾ ಟೀಚರ್ಸ್ ಇತ್ತು. ಅದ್ರಲ್ಲಿ ಹೆಚ್ಚಾಗಿ UM ಸರ್ ಉಮಾ ಮಹೇಶ್ ಸರ್ದು. ಮತ್ತೆ ಕನ್ನಡ ಟೀಚರ್, ವಿಜ್ಞಾನ ಟೀಚರ್ಸ್, ಸಮಾಜ ಮಿಸ್ ಎಲ್ಲಾರ್ದು ಇತ್ತು. ಭಾನುವಾರ ದಿನ ಎಲ್ಲ ತರಗತಿ ಮಾಡ್ತಾ ಇದ್ರ? ಎಲ್ಲ ಒಂದು ವಾರದಲ್ಲಿ ಒಂದ್ ದಿನಾನು ನಮಗ್ ಕ್ಲಾಸ್ ಇಲ್ಲ ಅನ್ನಂಗ್ ಇರ್ತಿರ್ಲಿಲ್ಲ. ಪ್ರತಿದಿನ ಕ್ಲಾಸ್ ಮಾಡ್ತಾ ಇದ್ರು. ನಿಮ್ ಪೋಷಕರು ಕೂಡ ಇದಕ್ಕೆ ಚೆನ್ನಾಗಿ ಸಕಾರಾತ್ಮಕ ಪ್ರೋತ್ಸಾಹ ಎಲ್ಲ ಮಾಡ್ತಾ ಇದ್ರ? ಯಾಕೆಂದ್ರೆ ಭಾನುವಾರ ವಿಶೇಷ ತರಗತಿಯಿಂದ ಕರ್ಕೊಂಡ್ ಬರ್ಬೇಕು, ಕರ್ಕೊಂಡ್ ಬಿಡ್ಬೇಕು ಆ ತರದ್ದು ಎಲ್ಲಾ ತರನು ಹೆಲ್ಪ್ ಮಾಡ್ತಾ ಇದ್ರು. ಮನೇಲೂನು ಯಾವ್ದೇ ಕೆಲ್ಸ ಕೊಡ್ತಾ ಇರ್ಲಿಲ್ಲ. ನನ್ಗೆ ಈ NMMS ಪರೀಕ್ಷೆ ಅಂತಂದ್ರೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಅನುದಾನಿತ ಶಾಲೆಗಳಲ್ಲಿ ಈ ಪರೀಕ್ಷೆಯನ್ನ ತೆಗೆದುಕೊಳ್ತಕ್ಕಂಥದ್ದು ನಿಯಮ. ಖಾಸಗಿ ಶಾಲೆಗಳಿಗೆ ಈ ಅವಕಾಶ ಇಲ್ಲ. ಅದರ ನಡುವೆ ಕೆಲವು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಂದಷ್ಟು ಜನ ಶಿಕ್ಷಕರು ಆಸಕ್ತಿ ಉಳ್ಳಂತಕ್ಕಂಥವ್ರು ವಿಶೇಷವಾಗಿ ಮಕ್ಕಳನ್ನ ತಯಾರು ಮಾಡ್ತಾರೆ. ಪರೀಕ್ಷೆ ಕಟ್ಸೋದ್ರಿಂದ ಹಿಡಿದು ಪ್ರತಿಯೊಂದು ಪರೀಕ್ಷೆ ನಡೆಸೋವರೆಗೂ ವಿಶೇಷ ತರಗತಿಗಳನ್ನ ನಡೆಸಿ ಆಯೋಜನೆ ಮಾಡ್ಕೊಂಡು ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಆ ಪರೀಕ್ಷೆಯನ್ನೇ ಅತ್ಯುತ್ತಮ ಫಲಿತಾಂಶ ತೆಗೆದುಕೊಳ್ಬಹುದು ಅಂತ ಏಕೈಕ ಗುರಿಯಿಂದ ಶಿಕ್ಷಕರು ಸಾಕಷ್ಟು ಕೆಲಸ ಮಾಡಿದರೆ. ನಮ್ಮ ಬೇರೆ ಬೇರೆ ಅಕ್ಕಪಕ್ಕ ಶಾಲೆಗಳೆಲ್ಲ ನಾನು ನೋಡಿದ್ದೀನಿ. ಅದರಲ್ಲಿ ಈ ತ್ಯಾಗಟೂರ್ ಕೂಡ ಒಂದು. ಇದರಲ್ಲಿ ಪ್ರಮುಖವಾಗಿ ಈ ಪರೀಕ್ಷೆಯನ್ನ ನಡೆಸಿರ್ತಕ್ಕಂಥದ್ದು ಅಥವಾ ಈ ಸಾಧನೆಗೆ ಪ್ರಮುಖ ಕಾರಣರಾಗಿರ್ತಕ್ಕಂಥ ಇಲ್ಲಿನ ಗಣಿತ ಶಿಕ್ಷಕರಾದ ಉಮಾ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಈ ಯಶಸ್ಸನ್ನ ನೀವ್ ಹೇಗೆ ರಿಸೀವ್ ಮಾಡ್ತೀರಿ? ಸರ್ ತುಂಬಾ ಸಂತೋಷದಿಂದಾನೇ ರಿಸೀವ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದು 3 ವರ್ಷ ಆಯ್ತು. ಅಲ್ಲಿವರೆಗೂ NMMS ಅಂದ್ರೆ ಇಲ್ಲಿ ಏನ್ ಗೊತ್ತಿರ್ಲಿಲ್ಲ. ಪರೀಕ್ಷೆಗಳು ಕಟ್ಸೋಂತದ್ದಾಗ್ಲಿ ಆತರ ಏನು ಇರ್ಲಿಲ್ಲ. ಬಟ್ ಮೊದಲನೇ ವರ್ಷದಿಂದ ಪ್ರಯತ್ನಗಳನ್ನ ಸ್ಟಾರ್ಟ್ ಮಾಡಿದಾಗ ವರ್ಷಕ್ಕೆ 5 ಜನ ಸೆಲೆಕ್ಟ್ ಆಗ್ತಾ ಬಂದ್ರು. ಇಲ್ಲಿರೋ ಸ್ಟ್ರೆಂತೆ ಕಡಿಮೆ. ಹಳೆ ಸ್ಕೂಲ್ ಅಲ್ಲಿ ಇದ್ವಿ, ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ. ಅಲ್ಲಿ ಪ್ರತಿ ವರ್ಷ ಒಂದು 35-40 ಹೋಗ್ತಾ ಇತ್ತು. ಬಟ್ ಇಲ್ಲಿ ಪುಟ್ಟ ಶಾಲೆ, ಇಲ್ಲಿನೂ ಅವೇರ್ನೆಸ್ ಇರ್ಲಿಲ್ಲ. ಬಟ್ 5 ಜನ ಸೆಲೆಕ್ಟ್ ಆಗ್ತಾ ಬಂದ್ರು. ಈ ವರ್ಷ ಅಂತೂ ಶಾಲಿನಿ 116 ಮಾರ್ಕ್ಸ್ ನ ತಗೊಂಡಿರೋದು, ಸ್ಟೇಟ್ ಟಾಪರ್, ಡಿಸ್ಟ್ರಿಕ್ಟ್ ಟಾಪರ್ ಎಲ್ಲ ಆಗಿರೋದು ಬಹಳ ಸಂತೋಷ ಅನಿಸ್ತಾ ಇದೆ. ಇಲ್ಲಿ ಪೋಷಕರ ಸಹಕಾರನೂ ಚೆನ್ನಾಗಿದೆ, ಜೊತೆಗೆ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಎಲ್ಲಾ ಶಿಕ್ಷಕರ ಸಹಕಾರ ಚೆನ್ನಾಗಿದೆ. ಹಂಗಾಗಿ ಇದನ್ನ ನಾವು ಸಾಧ್ಯ ಮಾಡಕ್ಕಾಗಿದೆ. ಈ ಸಾಧನೆ ಅಂತ ನಾವು ಕರೆಯೋದಾದ್ರೆ ಇದನ್ನ ನಾವು ಸಂತೋಷದಿಂದ. ಸರ್, ಈ ಶಾಲೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ? 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ NMMS ಪರೀಕ್ಷೆನಲ್ಲಿ ಈ ಶಾಲೆಯಲ್ಲಿ ಎಷ್ಟು ಜನ ತಗೊಂಡಿದ್ರಿ ಪರೀಕ್ಷೆ?
ಸರ್ ಈಗ ನನ್ನ 8ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಇರೋದು. ಏಡೆಡ್ ಸ್ಕೂಲ್, ಗವರ್ಮೆಂಟ್ ಸ್ಕೂಲ್ 8ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಮಾತ್ರ. ಅದು 3.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂತ ವಿದ್ಯಾರ್ಥಿಗಳು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು. ಇಲ್ಲಿ ಯಾವ ಒಂದ್ ಮಗುನು ಬಿಡಲ್ಲ ಸರ್. ಅವನು ಓದಲ್ವಾ ಅದು ಬೇರೆ ಪ್ರಶ್ನೆ. ಬಟ್ ಏನಂದ್ರೆ ಈ NMMS ಅನ್ನೋ ಟ್ರ್ಯಾಕ್ ಗೆ ಮಕ್ಕಳು ಅಥವಾ ಮೆಂಟಲ್ ಎಬಿಲಿಟಿ, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋ ಟ್ರ್ಯಾಕ್ ಗೆ ಬರ್ಬೇಕು. ಹಂಗಾಗಿ ಯಾವುದೇ ಮಗುನು ಬಿಡಲ್ಲ. ಅವನು ಅಕಸ್ಮಾತ್ ಇಷ್ಟ ಪಡ್ಲಿಲ್ಲ ಅಂದ್ರೂ ಮನವೊಲಿಸಿ ಅವ್ರ ಪರೀಕ್ಷೆನ ಎಷ್ಟನೇ ಇಷ್ಟರಲ್ಲಿ ಎಷ್ಟಿದಾರೋ ಅಷ್ಟು ಜನನ ಕಟ್ಟಿಸ್ತೀನಿ. 24 ಜನ ಇದ್ರು, 24 ಜನನು ಕೂಡ ಪರೀಕ್ಷೆನ ಕಟ್ಟಿಸಿದೀನಿ. ಅದ್ರಲ್ಲಿ ಕೆಲವ್ರಿಗೆ ಆಸಕ್ತಿ ಇರುತ್ತೆ, ಕೆಲವ್ರಿಗೆ. ಬಟ್ ಏನೇ ಇದ್ರು ಪರೀಕ್ಷೆ ಕಟ್ಟಿಸ್ತೀವಿ. ಆ ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡೋ ತರ ಪ್ರೋತ್ಸಾಹ ಕೊಡ್ತೀವಿ. ಸರ್ ಈಗ 34ರಲ್ಲಿ 24 ಸರ್ 24ರಲ್ಲಿ 116 ಶಾಲಿನಿ ನಂತರ ಎಷ್ಟು ಜನ ಇದ್ದಾರೆ ಸರ್? ಒಂದು 80-100 ನಡುವೆ ಸರ್? ಇನ್ನೂ ಒಂದು 4-5 ಜನ ಇದಾರೆ ಸರ್. ಅಷ್ಟೇ, ಜಾಸ್ತಿ ಜನ ಬರಲ್ಲ. ಬಟ್ ಅವ್ರದೇ ಆದ ರೀತಿನಲ್ಲಿ ತೊಡಕುವಂತವ್ರೆ. ಬಟ್ ಇನ್ನು ಅಷ್ಟೊಂದಿರಲ್ಲ. ಈ ಒಂದ್ ಬ್ಯಾಚ್ 24 ಜನ ಅಂದ್ರೂ ಸ್ವಲ್ಪ ಶಾರ್ಪ್ ಅಂತ ಸಿಕ್ಕೋದು, ರಿಸೀವ್ ಮಾಡ್ಕೊಳೋದು ಅಂತ ಸಿಕ್ಕೋದು ಒಂದ್ 5, 6, 7 ಜನ ಸಿಗ್ತಾರೆ. ಇನ್ನು ಉಳಿದವ್ರು ಅದನ್ನ ರಿಸೀವ್ ಮಾಡ್ಕೊಳೋದು. ಒಬ್ಬೊಬ್ರದ್ದು ಒಂದೊಂದು ಮಟ್ಟ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಎಕ್ಸಾಮ್ ತಗೊಂತಾರೆ. ಬಟ್ ಆದ್ರೆ ಅವ್ರ ಮೈಂಡ್ಗೆ ಬೀಜದ ತರ ಹೋಗುತ್ತೆ. ಇವತ್ತಲ್ಲ ನಾಳೆ ಅದು ಡೆವಲಪ್ ಆಗುತ್ತೆ. ಆ ಒಂದು ದೂರದೃಷ್ಟಿ ಇಟ್ಕೊಂಡು ಅವ್ರನ್ನ ಪರೀಕ್ಷೆನ ಕಟ್ಟಿಸ್ತಾರೆ. ಸರ್ ಈಗ ಈ ಯೋಜನೆ ಪ್ರಮುಖ ಉದ್ದೇಶ ಏನಂತಂದ್ರೆ ಈ ಶಾಲಾ ಹಂತದಲ್ಲೇ ಮಕ್ಕಳಿಗೆ ಸ್ಪರ್ಧಾತ್ಮಕ ಮನೋಭಾವ ಅಥವಾ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ತಕ್ಕಂಥ ಒಂದು ಕೌಶಲ್ಯನ ಅಭಿವೃದ್ಧಿಗೊಳಿಸೋದು ಈ ಯೋಜನೆ ಪ್ರಮುಖ ಉದ್ದೇಶ. ಆ ನಿಟ್ಟಲ್ಲಿ ನೀವು ಈಗಾಗಲೇ ಸುಮಾರು ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಾಲೆನಲ್ಲಾಗ್ಬೋದು, ಈ ಶಾಲೆನಲ್ಲಾಗ್ಬೋದು, ಈ NMMS ಪರೀಕ್ಷೆಗೆ ಸಾಕಷ್ಟು ತರಬೇತಿಗಳನ್ನ ನಡೆಸಿದಿರಿ, ಹುಡುಗರನ್ನ ತಯಾರು ಮಾಡಿದಿರಿ. ಆ ನಿಟ್ಟಲ್ಲಿ ಈ ಹುಡುಗರು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಪರೀಕ್ಷೆ ಮೂಲಕ ಹೇಗ್ ತಯಾರಾಗ್ತಿದ್ದಾರೆ ಅಂತಕ್ಕಂಥದ್ದು ನಿಮ್ಗೇನು ಅನುಭವ ಬಂದಿದೆಯಾ? ಹೌದು ಸರ್, ಚೆನ್ನಾಗೇ ತಯಾರಾಗ್ತಾ ಇದಾರೆ. ಯಾಕಂದ್ರೆ ಆಗ್ಲೇ ಕನ್ಸ್ ಇಟ್ಕೊಂತವ್ರೆ. ನಾನ್ ಮುಂದೆ IAS ಆಫೀಸರ್ ಆಗ್ತೀನಿ, KS ಆಫೀಸರ್ ಆಗ್ತೀನಿ, ಇಂತಿಂತ ಹುದ್ದೆಗೆ ಹೋಗ್ತೀನಿ ಅಂತ ಹೇಳಿ ಅವರೇ ಬಾಯ್ಬಿಟ್ಟು ಹೇಳ್ತಾ ಇರೋದ್ರಿಂದ ಆ ಒಂದ್ ಇದಕ್ಕೆ ಈ CET ಅನ್ನೋ ಬಾಗ್ಲು ಮೂಲಕನೇ ಹೋಗ್ಬೇಕಲ್ವಾ, ಎಂಟ್ರೆನ್ಸ್ ಎಕ್ಸಾಮ್. ಅದಕ್ಕೋಸ್ಕರವಾಗಿ ಇವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಚೆನ್ನಾಗಿ ರಿಸೀವ್ ಮಾಡ್ಕೊಂತವ್ರು ಸರ್. ಯಾರ್ಯಾರು ಇಲ್ಲಿ SSL 8th ಅಲ್ಲಿ NMMS ಅಲ್ಲಿ ಸೆಲೆಕ್ಟ್ ಆಗ್ತಾರಲ್ವಾ, ಅವ್ರು 10th ಅಲ್ಲಿ ಟಾಪರ್ಸ್ ಯಾರು ಅಂತ ನೋಡಿದ್ರೆ ಅವರೇ ಆಗಿರ್ತಾರೆ. ಹಂಗಾಗಿ ಈ ತರಬೇತಿನೂ ಕೂಡ 8ನೇ ಕ್ಲಾಸ್ ಅಲ್ಲಿ ತುಂಬಾ ಅವ್ರಿಗೆ ಓದಿಗೆ ಹಚ್ಚುತ್ತೆ. ಆ ಓದು ಹಂಗೆ ಮುಂದಕ್ಕೆ ಒಂದು ದೊಡ್ಡ ಹುದ್ದೆಗೆ ಹೋಗೋದಕ್ಕೆ ಸಹಾಯ ಆಗ್ತಾ ಇದೆ. ತಿಂಗಳಿಗೆ 1,000 ಅಂತೆ, 48 ತಿಂಗಳಿಗೆ 48,000, ಒಟ್ಟು 4 ವರ್ಷಕ್ಕೆ ಕೊಡ್ತಕ್ಕಂಥ ಈ ಸ್ಕಾಲರ್ಶಿಪ್, ಈ ಶಿಷ್ಯ ವೇತನ ಅಥವಾ ವಿದ್ಯಾರ್ಥಿ ವೇತನ ಅಂತ ಏನ್ ಕರಿತೀವಲ್ಲ, ಅದು ಮಕ್ಕಳಿಗೆ ಯಾವ ರೀತಿ ಸಹಾಯ ಆಗ್ಬೋದು ಸರ್? 1,000 ರೂಪಾಯಿ ಒಂದು ತಿಂಗಳಿಗೆ. ಅವ್ರಿಗೆ ಎಜುಕೇಶನಲ್ ಆಗಿ ಅವ್ರಿಗೆ ಬುಕ್ಸ್ ತಗೊಳೋದ್ರಿಂದ ಹಿಡಿದು ಬೇರೆ ಬೇರೆದ್ ಏನಾದ್ರು ಖರ್ಚುಗಳಿಗೆ ಬೇಕಾಗ್ತವೆ ಸರ್. ಕೆಲವೊಮ್ಮೆ ಆರೋಗ್ಯದ ಪರ್ಪಸ್ಗೂ ಯೂಸ್ ಮಾಡ್ಕೊಂಡಿರುವಂತದ್ದಿದೆ. ಬಟ್ ಇದನ್ನ ಶೈಕ್ಷಣಿಕ ಉದ್ದೇಶಕ್ಕೆನೆ ಕೊಡೋದು. ಮುಂದೆ ಕೆಲವರೆಲ್ಲ ಹಂಗೆ ಇಟ್ಕೊಂಡಿರ್ತಾರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಫೀಸ್ ಕಟ್ಟೋದಕ್ಕೆ ಅಂತೆಲ್ಲ ಬಳಸ್ಕೊಂತಾರೆ ಸರ್. ಬಟ್ ಅದು ನಾನು ಈ ವಯಸ್ಸಲ್ಲಿ ಒಂದ್ ಸ್ಕಾಲರ್ಶಿಪ್ ತಗೊಂಡಿದೀನಿ, ವರ್ಷಕ್ಕೆ 12,000 ಅನ್ನೋದು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ, ಹೆಮ್ಮೆ ಅನ್ಸುತ್ತೆ. ಈಗ ತ್ಯಾಗಟೂರು ಶಾಲೆ ಜಿಲ್ಲೆನಲ್ಲಿ ಗುರ್ಸ್ಕೊಂಡಿದೆ, ರಾಜ್ಯ ಮಟ್ಟದಲ್ಲಿ ಗುರ್ಸ್ಕೊಂಡಿದೆ. ಅದು ಒಂದು ಸ್ಥಾನನೇ ಆಗಿರ್ಬೋದು. ಆದ್ರೆ ಒಂದು ದೊಡ್ಡ ಸ್ಥಾನ ಗಳಿಸೋದು ಒಂದು ದೊಡ್ಡ ಸಣ್ಣ ಮಾತಲ್ಲ. ಈಗ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ಬೋದು, ಉಪನಿರ್ದೇಶಕರಾಗಿರ್ಬೋದು, ಅಥವಾ ಈ ಎಕ್ಸಾಮ್ ಕಂಡಕ್ಟ್ ಮಾಡತಕ್ಕಂಥ ಬೆಂಗಳೂರು DSERT ವಿಭಾಗದವರು ಯಾರಾದ್ರೂ ನಿಮ್ಮನ್ನ ಶಾಲೆನ ಅಥವಾ ನಿಮ್ಮ ಆಡಳಿತ ಮಂಡಳಿನ ಅಭಿನಂದಿಸಿದಾರ? ಖಂಡಿತವಾಗ್ಲು ಸರ್, ನಮ್ಮ ಇಲಾಖೆ DD ಆಫೀಸ್ ಇಂದ ಹಿಡಿದು ಡಯಟ್ ಇಂದ ಹಿಡಿದು BO ಆಫೀಸ್ ಎಲ್ಲ ಅಧಿಕಾರಿಗಳು ಕೂಡ ನಮ್ಗೆ ಕರೆ ಮಾಡಿ ಅಭಿನಂದಿಸಿದ್ದಾರೆ. ನಮ್ಮ ಮುಖ್ಯ ಶಿಕ್ಷಕರಿಗೆ ಕರೆ ಮಾಡಿ ಅಭಿನಂದಿಸಿದ್ದಾರೆ. ಬಟ್ ನಮ್ಮ ಇದು ಪತ್ರಿಕೆಗಳಲ್ಲೆಲ್ಲ ಬರ್ತಾ ಇರೋ ವಿವರಗಳನ್ನ ಅವರು ಎಲ್ಲಾ ಗ್ರೂಪ್ ಗಳಲ್ಲೂ ಶೇರ್ ಮಾಡಿ ಅದನ್ನ ಒಂದು ನಮಗೂ ಪ್ರೇರಣೆ ಆಗೋ ತರ, ಬೇರೆಯವ್ರಿಗೂ ಪ್ರೇರಣೆ ಆಗೋ ತರ ಮಾಡ್ತಾ ಇದ್ದಾರೆ. ವ್ಯಾಪಕ ಪ್ರಚಾರ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಸ್ಫೂರ್ತಿಯುತ ವಾತಾವರಣ, ಸರ್ಕಾರಿ ಶಾಲೆಗಳು ನೋಡ್ರಿ ನಮ್ಮಲ್ಲೂ ಸಾಧನೆ ಮಾಡೋರು ಇದ್ದಾರೆ ಅಂತ ಹೇಳಿ ಅವ್ರು ತೋರಿಸ್ತಾ ಇದಾರೆ. ತುಂಬಾ ಇನ್ನು ಒಂದ್ ಟೀಮ್ ಬರೋದಿದೆ, ಮಗುನ ಮಾತಾಡ್ಸೋದಕ್ಕೆ, ಏನಾದ್ರು ಸಹಾಯ ಬೇಕು ಅಂತ ಕೇಳೋದಕ್ಕೆ ಅಂತ ಅವರೇ ಅಧಿಕಾರಿಗಳೇ ಫೋನ್ ಮಾಡಿ ಹೇಳಿದ್ದಾರೆ ಸರ್. ಇಲ್ಲಿ ವೇದಮೂರ್ತಿ ಸರ್ ಇರ್ಬೋದು, ನಮ್ಮ BO ನಟರಾಜ್ ಸರ್ ಇರ್ಬೋದು, DDPI ಸರ್ ಇರ್ಬೋದು, ಎಲ್ಲರನ್ನು ಕೂಡ ಅವರು ಫೋನ್ ಮಾಡಿ ಅಭಿನಂದಿಸಿದ್ದಾರೆ ಸರ್. ನಮ್ಮ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸರ್ ಅವರು, ಬಹುತೇಕ ಎಲ್ಲ ಅಧಿಕಾರಿಗಳು ಅಭಿನಂದಿಸಿದ್ದಾರೆ. ಸ್ಥಳೀಯವಾಗಿ ಶಾಲಾಭಿವೃದ್ಧಿ ಸಮಿತಿ ಮತ್ತೆ ಈ ತ್ಯಾಗಟೂರು ಗ್ರಾಮಸ್ಥರು, ಅಕ್ಕಪಕ್ಕದ ಪೋಷಕರು ಎಲ್ಲ ಯಾವ ರೀತಿ ನಿಮ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ? ಯಾವ ರೀತಿ ನಿಮ್ಗೆ ಹೇಳ್ತಾ ಇದ್ದಾರೆ? ಪೋಷಕರಂತೂ ಅದು ಈ ಊರಿನ ಋಣ ತೀರ್ಸಕ್ಕಾಗಲ್ಲ ಅನ್ಸುತ್ತೆ, ಅಷ್ಟ್ರ ಮಟ್ಟಿಗೆ ಕ್ಲೋಸ್ ಆಗಿದ್ದಾರೆ, ಅಷ್ಟು ಪ್ರೋತ್ಸಾಹ ಕೊಡ್ತಾರೆ ಸರ್. ಯಾರು ಹೇಳ್ತೀರ ನೀವು ಅಂತ ಹೇಳಿದ್ರೆ ನನ್ ಮಗಳನ್ನ ಅರ್ಧ ರಾತ್ರಿ ಒಳಗ್ ಕರೀರಿ ಸರ್, ಕ್ಲಾಸ್ ಕರ್ಕೊಂಬತ್ತೀನಿ. ಎಷ್ಟೊಂದ್ ದಿನ 7 ಗಂಟೆ ಕ್ಲಾಸ್ ತಗೊಂಡಿದ್ದೀನಿ. 7 ಗಂಟೆ ಕ್ಲಾಸ್ ತಗೊಂಡಾಗ ಯಾರು ಬೇಜಾರ್ ಮಾಡ್ಕೊಂಡಿಲ್ಲ. ರಾತ್ರಿ 7 ಗಂಟೆ 8 ಗಂಟೆವರೆಗೂ ಒಂದೊಂದ್ ದಿವಸ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಪೋಷಕರು ಕಾಯ್ಕೊಂಡಿದ್ದು ಕರ್ಕೊಂಡು ಹೋಗಿದ್ದಾರೆ. ಪೋಷಕರಿಗಂತೂ ಬಹಳ ತುಂಬಾ ಇಷ್ಟ ಆಗಿದೆ. ಅದ್ರ ಜೊತೆಗೆ ಇವ್ರಿಗೆ ಮಗುಗ್ ಏನಾರ ಸಹಾಯ ಬೇಕಾ ಕೇಳಿ ಅಂತ ಹೇಳಿ, ನೋಡಿ ಇಲ್ಲೇ ಇದಾರೆ, ನಟರಾಜು ಸರ್ ಇದಾರೆ. ನಿನ್ನೆ ಆ ಮಗುಗ್ ಏನಾರು ಸಹಾಯ ಬೇಕಾ ತಗೊಳ್ಳಿ ಅಂತ ಎಲ್ಲ ಮುಂದೆ ಬಂದಿದ್ದಾರೆ. ಪುನೀತ್ ಸರ್ ಅಂತ ಇದಾರೆ, ಅವರು ಅಷ್ಟೇ ಮುಂದೆ ಬಂದ್ರು. ಅವ್ರ ಅಪ್ಪಾಜಿ ಅವರು ಮುಂದೆ ಬಂದ್ರು. ಬಹುತೇಕ ಸರ್ ಎಲ್ಲ ಇಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತೆ SDMC
ಪಂಚಾಯತಿ ಎಲ್ಲರೂ ಯಾರು ಏನ್ ಕೇಳಿದ್ರು ಇಲ್ಲ ಅನ್ನೋ ತರ ಇಲ್ಲ ಸರ್. ಇವ್ರ ಎಜುಕೇಶನ್ ಫುಲ್ ಜವಾಬ್ದಾರಿ ಅವರೇ ವಹಿಸ್ಕೊಂಡ್ಬಿಡ್ತಾರೆ ಕೊನೆವರೆಗೂ. ಇವ್ರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ. ಈಗ ಈ ಸಾರಿ ಏನೋ ಒಂದು ರಾಜ್ಯಕ್ಕೆ 3ನೇ ಸ್ಥಾನ, ಜಿಲ್ಲೆಗೆ 1ನೇ ಸ್ಥಾನ ತಗೊಂಡ್ಬಿಟ್ರಿ. ಇದು ನಿಮ್ಗೆ ಪ್ರೇರಣೆ ಆಗುತ್ತೆ ಮುಂದಿನ ಸಲನು ಇದಕ್ಕಿಂತ ಹೆಚ್ಚಾಗಿ ಮಾಡ್ಬೇಕು ಅಂತ. ಯಾವ ರೀತಿ ತಯಾರು ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಶೈಕ್ಷಣಿಕ ವರ್ಷಕ್ಕೆ? ಆಗ್ಲೇ ಸ್ಟಾರ್ಟ್ ಆಗಿದೆ ಸರ್ NMMS ನಿನ್ನೆಯಿಂದ. ಈ 7ನೇ ಕ್ಲಾಸ್ 7ನೇ ತರಗತಿ ವಿದ್ಯಾರ್ಥಿಗಳು ಯಾರು ಇಲ್ಲಿಗೆ ಬರ್ಬೇಕಲ್ವಾ, ಅವ್ರಿಗೆ ನಿನ್ನೆಯಿಂದಾನೇ ಕ್ಲಾಸ್ ಆಗ್ಲೇ ಸ್ಟಾರ್ಟ್ ಆಗಿದೆ. ಆ ಹುಡುಗರು ಕೂಡ ತುಂಬಾ ಆಸಕ್ತಿಯಿಂದ ಬರ್ತಾವ್ರೆ. ಈಗ ರಜದಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಒಂದೇ 1 ಗಂಟೆ ನೀವು ಪ್ರತಿ ದಿನ ಆನ್ಲೈನ್ ಕ್ಲಾಸ್ ನಾವು ಮಾಡ್ತೀವಿ, ನೀವು ಜಾಯ್ನ್ ಆಗಕ್ ಆಗುತ್ತಾ ಅಂತ ಕೇಳಿದಕ್ಕೆ ಅವರೆಲ್ಲರೂ ಮನ್ಸಾರೆ ಒಪ್ಪಿದ್ದಾರೆ. ಖಂಡಿತ ಬರ್ತೀವಿ ಸರ್ ಅಂತ ಹೇಳಿದ್ದಾರೆ. ರಜದಲ್ಲಿ ಆರಾಮಾಗಿರ್ಬೇಕು ಮಕ್ಕಳು, ಆದ್ರೆ ಆರಾಮಾಗಿರ್ಬೇಕು ಅಂದ್ರೆ ಕಲಿಬಾರ್ದು ಅಂತ ಏನು ಇಲ್ಲ. ಬಿಸ್ಲಿದೆ, ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಸಂಜೆ ಹೊತ್ತು ಅವ್ನು ಓದ್ಕೊಳೋ ಟೈಮಲ್ಲಿ 1 ಗಂಟೆ ಆನ್ಲೈನ್ ಕ್ಲಾಸ್ ಅಲ್ಲಿ ಭಾಗವಹಿಸೋದ್ರಿಂದ ಯಾವ್ದೇ ತರ ಲಾಸ್ ಇಲ್ಲ. ಮಕ್ಳು ತುಂಬಾ ಕುತೂಹಲದಿಂದ ಇದಾರೆ ಸರ್. ಖುಷಿ ಅಂದ್ರೆ ಖುಷಿ ಅವ್ರಿಗೆ NMMS ಕ್ಲಾಸ್ ಅಂದ್ರೆ. ಈಗ ವಿಡಿಯೋನ ಸುಮಾರು ಜನ ನೋಡ್ತಿರ್ತಾರೆ. ನೆಕ್ಸ್ಟ್ ಅವರು ಯಾವಾಗ ಅದ್ರಲ್ಲಿ ಯಾರಾದ್ರೂ ನಾನು NMMS ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಅನ್ನೋದಾದ್ರೆ ಈ ಅರ್ಜಿ ಯಾವಾಗ ಕರೀತಾರೆ, ಯಾವಾಗ ಪರೀಕ್ಷೆ ಇರುತ್ತೆ, ಇದ್ರದ್ದು ಯಾವಾಗ ಪರೀಕ್ಷಾ ಪ್ರಕ್ರಿಯೆ ಶುರುವಾಗುತ್ತೆ ಅನ್ನೋದೊಂದು ವೀಕ್ಷಕರಿಗೆ ಹೇಳೋದಾದ್ರೆ ನೀವು? NMMS ಪರೀಕ್ಷೆನ ಮುಂಚೆಗೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಆಗಸ್ಟ್ ಟೈಮ್ ಅಲ್ಲಿ ಅರ್ಜಿನ ಕರೀತಾ ಇದ್ರು. ನವೆಂಬರ್ 1ನೇ ಭಾನುವಾರ ದಿವಸ ಪರೀಕ್ಷೆ ನಡೀತಾ ಇತ್ತು. ಅದಾದ್ಮೇಲೆ ಬರ್ತಾ ಈ ಕೊರೋನಾ ಇದೆಲ್ಲ ಆದ್ಮೇಲೆ ಸ್ವಲ್ಪ ತಡ ಆಯ್ತು. ಸ್ವಲ್ಪ ವ್ಯತ್ಯಾಸ ಆಗಿ ಆಮೇಲೆ ಜನವರಿಗೆ ಬಂತು. ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ ಎಲ್ಲ ಬಂತು. ಈಗ ಪರೀಕ್ಷೆಗಳು ಫೆಬ್ರವರಿ ಎಂಡ್ಗೆ, ಆಮೇಲೆ 3-4 ಸರಿ ಕೆಲವು ಪೋಸ್ಟ್ಪೋನ್ ಕೂಡ ಆಯ್ತು ಕಾರಣಾಂತರದಿಂದ. ಅದ್ ಯಾಕೋ ಗೊತ್ತಾಗ್ಲಿಲ್ಲ. ಈಗ ಪರೀಕ್ಷೆನ ಕಟ್ಸುವಂತ ಪೋಷಕರಿಗೆ ಅಥವಾ ಮಕ್ಕಳಿಗೆ ಒಂದು ಏನು ಕಿವಿ ಮಾತು ಏನು ಅಂದ್ರೆ, ನೀವೀಗ 7ನೇ ಕ್ಲಾಸ್ ಅಲ್ಲಿ ಇದ್ದೀರಾ, 8ಕ್ಕೆ ಅಡ್ಮಿಷನ್ ಆಗಕ್ಕೆ ನೀವು ಹೊರಡ್ತಿರಿದ್ರಲ್ಲ, ಈಗಿಂದಾನೇ ಸಿದ್ಧಾಗಕ್ ಶುರು ಮಾಡಿ. 8ನೇ ಕ್ಲಾಸ್ಗೆ ಯಾವ ಸ್ಕೂಲ್ಗಳಲ್ಲಿ ಸ್ವಲ್ಪ ಆದ್ಯತೆ ಇರುತ್ತೋ ಅಂತ ಸ್ಕೂಲ್ಗಳಿಗೆ ನೀವು ಸೇರ್ಕೊಳ್ಳಿ. ಅದಾದ್ಮೇಲೆ ಅಲ್ಲಿ ಟೀಚರ್ಸ್ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಅವರೇನೆ ಎಕ್ಸಾಮಿನೇಷನ್ ನ ಕಟ್ಟಿಸ್ತಾರೆ. ಬೇರೆ ಕಡೆ ಎಲ್ಲೂ ಅದನ್ನ ಕಟ್ಸಕ್ ಅವಕಾಶ ಇಲ್ಲ. ಅವರೇನೆ ಆನ್ಲೈನ್ ಅಲ್ಲಿ ಎಕ್ಸಾಮ್ ನ ಕಟ್ಟಿಸ್ಬೇಕು. ಅದು ಒಂದು ಆಗಸ್ಟ್ ಎಂಡ್ ಅಷ್ಟೊತ್ತಿಗೆ ಪರೀಕ್ಷೆನ ಕಟ್ಟಿಸ್ತಾರೆ. ಆಮೇಲೆ ಪರೀಕ್ಷೆನ ಅವರು 1-2 ತಿಂಗಳ ಗ್ಯಾಪ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಆ ಪರೀಕ್ಷೆ ನಡೆಯುತ್ತೆ. ಅದಕ್ಕೆ ಸೂಕ್ತವಾದಂತ ತರಬೇತಿನೂ ಕೂಡ ಇಲಾಖೆ ಕೊಡುತ್ತೆ ನಮ್ಗೆ ಶಿಕ್ಷಕರಿಗೆ. ಸಂಪನ್ಮೂಲ ಈ ಶಾಲಿನಿ ಅನ್ನೋ ವಿದ್ಯಾರ್ಥಿಯ ತಂದೆ ತಮ್ಮ ಹೆಸರು? ಕೃಷ್ಣಮೂರ್ತಿ. ಈಗ ನಿಮ್ ಮಗಳು ಇಡೀ ಜಿಲ್ಲೆಗೆ 1ನೇ ಸ್ಥಾನ ತಗೊಂಡಿದ್ದಾಳೆ, ರಾಜ್ಯಕ್ಕೆ 3ನೇ ಸ್ಥಾನ ತಗೊಂಡಿದ್ದಾಳೆ. ಏನ್ ಅನ್ಸುತ್ತೆ ನಿಮ್ಗೆ ಈಗ? ತುಂಬಾ ಖುಷಿ ಆಗ್ತಿದೆ. ಈ ಮಾಸ್ಟ್ರು NMMS ಬಗ್ಗೆ ಚೆನ್ನಾಗಿ ವರ್ಕ್ ಮಾಡಿಸಿ ಒಳ್ಳೆ ಕ್ಲಾಸ್ ತಗೊಂಡು ಚೆನ್ನಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳು ಓದಿ ಚೆನ್ನಾಗಿ ಮುಂದೆ ಬರ್ಬೇಕಿತ್ತು. ಆದ್ರೆ ಓದಿ ಇಲ್ದರೆ ಕಾರಣದಿಂದ ಈಗ ಒಬ್ರು ಸೆಲೆಕ್ಟ್ ಆಗಿರೋದ್ರಿಂದ ತುಂಬಾ ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಓದಿ ಇದ್ ಮಾಡ್ಬೇಕು. ಮೇಡಮ್, ಈಗ ನಿಮ್ ಶಾಲೆ ಜಿಲ್ಲೆನಲ್ಲಿ ಗುರ್ಸ್ಕೊಂಡಿದೆ NMMS ಪರೀಕ್ಷೆನಲ್ಲಿ, ಏನ್ ಅನ್ಸ್ತದೆ? ತುಂಬಾ ಖುಷಿ ಆಗತ್ತೆ. NMMS ಅಂದ್ರೆ ನನಗೂ ಏನು ಅಂತ ಮುಂಚೆ ಗೊತ್ತಿರ್ಲಿಲ್ಲ. ಈ ಶಾಲೆಗೆ ಬಂದ್ಮೇಲೆನೆ NMMS ಗೆ ಈ ತರ ಎಲ್ಲಾ ಶಾಲೆನಲ್ಲೂ ಕೂಡ NMMS ಮಾಡ್ತಾರೆ. ಆದ್ರೆ ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಶಾಲೆನಲ್ಲಿ ಉಮಾ ಮಹೇಶ್ ಸರ್ ತುಂಬಾನೇ ಮಕ್ಕಳಿಗೆ NMMS ಕ್ಲಾಸ್ ಗಳನ್ನ ತಗೋತಾ ಇದ್ರು. ನಮ್ಗೂನು ಅಷ್ಟೇ NMMS ಅಂದ್ರೆ ಈ ತರ ಇರುತ್ತೆ ಅಂತ ಗೊತ್ತಾಯ್ತು. ಆಮೇಲೆ ಈ ತರ 48,000 ಸ್ಕಾಲರ್ಶಿಪ್ ಅದೆಲ್ಲ ಗೊತ್ತಿರ್ಲಿಲ್ಲ. ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ ಅದು 48,000 ಸ್ಕಾಲರ್ಶಿಪ್ ಕೊಡೋದು. ಮತ್ತೆ ನಮ್ಮ ಶಾಲೆನಲ್ಲಿ 24 ಮಕ್ಳು ಬರ್ದಿದ್ರು. ಒಂದ್ 15 ಜನ ಬರ್ಬೋದು ಅಂತ ಎಲ್ರು ಇಟ್ಕೊಂಡಿದ್ವಿ. ಆದ್ರೆ ಏನೋ ಒಂದ್ 5-6 ಮಕ್ಳು ಇನ್ನು ಸೆಲೆಕ್ಟ್ ಆಗ್ತಾರೆ. ಆದ್ರೆ ಈಗ ಸ್ಟೇಟ್ ಟಾಪರ್ ಶಾಲಿನಿ. ಸರ್ ತಮ್ಮ ಹೆಸರು ಸರ್? ಲೋಕನಾಥ್ ಸಿ ಜಿ ಅಂತ ಸರ್. ಇಂಗ್ಲಿಷ್ ಸೈನ್ಸ್ ಟೀಚರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ? ನಾನು ಒಂದು 2.5 ವರ್ಷದಿಂದ ಕೆಲಸ. ಈಗ ನಿಮ್ಮ ಶಾಲೆ ನಿಮ್ ಇಲಾಖೆನಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುಸ್ಕೊಂಡಿದೆ ಈಗ. ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಹೇಳಿ, ಇದು ಪ್ಯೂರ್ಲಿ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಮಾತ್ರ ಇರ್ತಕ್ಕಂಥ ಪರೀಕ್ಷೆ. ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಇರ್ತಕ್ಕಂಥ ಪರೀಕ್ಷೆ ಆಗಿರುತ್ತೆ. ಇಲ್ಲಿ ಮಕ್ಕಳು ಈ ಒಂದು ಪರೀಕ್ಷೆ ಮೂಲಕ ಅವರ ಟ್ಯಾಲೆಂಟ್ ಅನ್ನ ಅಥವಾ ಅವ್ರ ಪ್ರತಿಭೆಯನ್ನ ಅವರು ಹೊರತರಲಿಕ್ಕೆ ಅವಕಾಶ ಆಗುತ್ತೆ. ನಾವೆಲ್ಲರೂ ಕೂಡ ಶಿಕ್ಷಕರು ಕೂಡ ಅವ್ರಿಗೆ ಹೆಚ್ಚಿನ ಮಾರ್ಗದರ್ಶನ ಮಾಡ್ಬಿಟ್ಟು ಈ ತರದ ಪರೀಕ್ಷೆಗಳಿಗೆ ಅವ್ರನ್ನ ತೊಡಗಿಸೋದ್ರಿಂದ ಅವರು ಮುಂದಿನ ಭವಿಷ್ಯದಲ್ಲಿ ಅವರು ಕೂಡ ಅವ್ರ ಭವಿಷ್ಯನ ಕಟ್ಕೊಳ್ಳೋದಕ್ಕೆ ಒಳ್ಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಏನಾದ್ರು ಅವರು ಒಳ್ಳೊಳ್ಳೆ ಹುದ್ದೆಯನ್ನ ಪಡಿಲಿಕ್ಕೆ, ಈಗ ಎಲ್ಲರೂ ಕೂಡ ಕಾಂಪಿಟೇಟಿವ್ ವರ್ಲ್ಡ್ ಇರೋದ್ರಿಂದ ಅದರಲ್ಲಿ ಅವರು ಆಯ್ಕೆ ಆಗೋದಕ್ಕೆ ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ನಮ್ಮ ಸರ್ ಕೂಡ ತುಂಬಾ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾವು ನಮ್ಮ ಮಾರ್ಗದರ್ಶನ ನಾವು ಕೂಡ ಮಾಡಿದ್ವಿ. ಸೊ ಹಾಗಾಗಿ ಮಕ್ಕಳಿಗೆ ತುಂಬಾ ಇದು ಅನುಕೂಲ ಆಗಿದೆ, ನಿಜವಾಗ್ಲೂ ಅನುಕೂಲ ಆಗಿದೆ. ಇನ್ನು ಮುಂದೆನೂ ಇದು ಹೀಗೆ ಮುಂದುವರಿಯುತ್ತೆ. ಹಾಗಾಗಿ ಈ ಹೆಚ್ಚಿನ ಶ್ರಮವನ್ನು ನಾವು ಇನ್ನು ಮುಂದೆ. ಈತ ಮನೋಜ್ ಅಂತ ಹೇಳಿ ಟ್ಯಾಕ್ಟ್ರು ಶಾಲೆಯ ಈ ವರ್ಷದ 10ನೇ ತರಗತಿ ವಿದ್ಯಾರ್ಥಿನಿ, ಈಗಾಗಲೇ ಪರೀಕ್ಷೆ ಬರೀತಾ ಇದ್ದಾನೆ. ಈತ ಯಾವ ವರ್ಷದಲ್ಲಿ NMMS ಪಾಸ್ ಮಾಡಿದ್ದು? 2 ವರ್ಷದಿಂದ. 2 ವರ್ಷದಿಂದ 8ನೇ ಕ್ಲಾಸ್ ಅಲ್ಲಿ ಇದ್ದಾಗ. ಈಗ 10th ಬಂದಿದ್ಯಾ. ನಿನಗೆ ಈಗ NMMS ಪರೀಕ್ಷೆ ಪಾಸ್ ಮಾಡಿ ಅದ್ರ ಬರ್ತಕ್ಕಂತ ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ಯಾ, ನಿನ್ನ ಬ್ಯಾಂಕ್ ಖಾತೆಗೆ ಜಮೆ ಆಗಿರುತ್ತೆ. ಈಗ ಅದನ್ನ ನೀನ್ ಯಾವ ರೀತಿ ಸದ್ಬಳಕೆ ಮಾಡ್ಕೊಂಡಿದ್ಯಾ, ಯಾವ ರೀತಿ ನೆರವಾಯ್ತು ನಿನಗೆ ಈ ಸ್ಕಾಲರ್ಶಿಪ್?
ಈಗ ಅದನ್ನೆಲ್ಲ ಕೂಡಿಟ್ಕೊಂಡಿದೀನಿ. ಮತ್ತೆ ಈಗ ನಾನು 10th ನೆಕ್ಸ್ಟ್ ಇಯರ್ ನಾನು PU ಹೋಗ್ತೀನಿ. ಆ PUಗೆ ಅಡ್ಮಿಷನ್ಗೆ ದುಡ್ಡು ಬೇಕಾಗುತ್ತೆ. ಅವಾಗ ಅದನ್ನ ಯೂಸ್ ಮಾಡ್ಕೊಂತೀನಿ. ಇಲ್ಲಾಂದ್ರೆ ಟ್ಯೂಷನ್ಸ್ ಅದಕ್ಕೆ ನಾನು ಯೂಸ್ ಮಾಡ್ಕೊಂತೀನಿ. ಹೌದಾ? ಒಟ್ಟು 48,000 ರೂಪಾಯಿ ಬಂದಿದೆಯಲ್ವಾ? ಎಸ್ ಸರ್. ಅದನ್ನೆಲ್ಲ ಈಗ ನೆಕ್ಸ್ಟ್ ನೀನ್ PUಗೆ ಬಳಸ್ಕೊಂತೀನಿ ಅಂತ ಹೇಳ್ತಾ ಇದೀಯ. ಎಸ್ ಸರ್. ನ್ಯಾಷನಲ್ ಮೆರಿಟ್ ಕಮ್ ಸ್ಕಾಲರ್ಶಿಪ್ ಅಂತಕ್ಕಂಥ ಈ ಯೋಜನೆ ಸರ್ಕಾರಿ ಮತ್ತೆ ಅನುದಾನಿತ ಶಾಲೆಗಳಲ್ಲಿ 8ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಮಕ್ಕಳಿಗೆ ಮಾತ್ರ ಪರೀಕ್ಷೆ ಬರೆಯಕ್ಕೆ ಅವಕಾಶ ಇರುತ್ತೆ. ಅದರಿಂದ ಈ ಮಕ್ಕಳಿಗೆ ಈ ಯೋಜನೆ ಪ್ರಮುಖ ಉದ್ದೇಶ ಏನಂತಂದ್ರೆ ಈ ವಯಸ್ಸಿನಲ್ಲೇ 8ನೇ ಹೈಸ್ಕೂಲ್ ಸಮಯದಲ್ಲೇ ಕೂಡ ಮುಂದಿನ ಸ್ಪರ್ಧಾತ್ಮಕ ಈ ಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಯಾರು ಮಾಡ್ತಕ್ಕಂಥದ್ದು, ಆ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸ್ತಕ್ಕಂಥ ಯೋಜನೆಯ ಒಂದು ಪ್ರಮುಖ ಉದ್ದೇಶ ಇದರಲ್ಲಿ. ಆ ನಿಟ್ಟಲ್ಲಿ ತುಮಕೂರು ಜಿಲ್ಲೆ ಆಗ್ಬೋದು, ರಾಜ್ಯ ಆಗ್ಬೋದು, ಈ ನಿಟ್ಟಲ್ಲಿ ಈ ಪರೀಕ್ಷೆಗಳನ್ನ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಈ ಪರೀಕ್ಷೆಯನ್ನ ಮಕ್ಕಳಿಂದ ಕಟ್ಟಿಸ್ತಾ ಇರ್ತಾರೆ, ಬರೆಸ್ತಾ ಇರ್ತಾರೆ. ಅದ್ರ ನಡುವೆ ಅಲ್ಲೊಬ್ರು ಇಲ್ಲೊಬ್ರು ಈ ಶಾಲೆನಲ್ಲಿ 1-2 ಆಗ್ಬೋದು. ಆದ್ರೆ ಬಹುತೇಕ ನಮ್ಮ ಗುಬ್ಬಿ ತಾಲೂಕಲ್ಲಿ ವೈಯಕ್ತಿಕವಾಗಿ ಹೇಳೋದಾದ್ರೆ ಈ ತ್ಯಾಗಟೂರು ಮತ್ತೆ ನಮ್ಮ ಮಂಚಲ್ದೊರೆ ಶಾಲೆ ಆಗ್ಬೋದು, ಇವು ಜಿಲ್ಲೆ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ ಪ್ರತಿ ವರ್ಷ ಗುರುತಿಸ್ಕೊಂತಾನೆ ಬರ್ತಿದ್ದೇವೆ ಈ ಫಲಿತಾಂಶದಲ್ಲಿ. ಯಾಕೆಂತಂದ್ರೆ ಇಲ್ಲಿನ ಒಂದಷ್ಟು ಶಿಕ್ಷಕರಿಗೆ ಒಂದು ಮೂಲ ಧ್ಯೇಯ ಗುರಿಗಳು ಇದಾವೆ. ಏನಂತಂದ್ರೆ ನಮ್ಮ ಮಕ್ಕಳನ್ನ ಒಂದಷ್ಟು ಸ್ಪರ್ಧಾತ್ಮಕ ಮನೋಭಾವದಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು. ಮುಂದಿನ ಪರೀಕ್ಷೆಗಳಿಗೆ ಈಗ ಗೊತ್ತಲ್ಲ ನಿಮ್ಗೆ, ಪ್ರತಿಯೊಂದು ಹುದ್ದೆಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥ ಮಾರ್ಗದಿಂದ ಈಗ ಈ ಹಂತದಲ್ಲೇ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಈ ಶಿಕ್ಷಕರ ಗುರಿ ನಿಜಕ್ಕೂ ನಾನು ವೈಯಕ್ತಿಕವಾಗಿ ಮೆಚ್ಕೊಳ್ತೀನಿ. ಯಾಕೆಂತಂದ್ರೆ ಎಲ್ಲೆಲ್ಲೋ ನೀವು ಬಂದೋಗ್ತಕ್ಕಂಥ ಎಲ್ಲಾ ಶಿಕ್ಷಕರು ಕೂಡ ಈ ರೀತಿ ಗುರಿ ಮತ್ತೆ ಮಕ್ಕಳ ಶಿರೋಭಿವೃದ್ಧಿನ ಅವರು ಹೊಂದಿರ್ತಕ್ಕಂಥದ್ದು ಲಕ್ಷಣಗಳು ತುಂಬಾ ಕಡಿಮೆ. ಆ ನಿಟ್ಟಲ್ಲಿ ಇಂತಕ್ಕಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ಶಾಲೆಗಳು ನೋಡಿದಾಗ ನನಗಂತ ಅನ್ಸೋದು ಈ NMMS ಪರೀಕ್ಷೆಯನ್ನ ಎಷ್ಟೋ ಶಾಲೆಗಳಲ್ಲಿ ಇದುವರೆಗಾಗಿ ಪರಿಚಯನೇ ಮಾಡಿಲ್ಲ ಅಂತಾನು ಹೇಳ್ಬೋದು. ಅದ್ರಲ್ಲೇನು ತೊಂದರೆ ಇಲ್ಲ. ಅಂತ ಒಂದು ಬೆಳವಣಿಗೆಯಲ್ಲಿ ಇಂಥ ಶಾಲೆ, ಈ ತ್ಯಾಗಟೂರು ಶಾಲೆ ಆಗ್ಬೋದು, ಮತ್ತೆ ನಮ್ಮ ಊರಿನ ಮಂಚಲ್ದೊರೆ ಸರ್ಕಾರಿ ಪ್ರೌಢಶಾಲೆ ಆಗ್ಬೋದು, ಯಾವತ್ತೂ ಕೂಡ ನಾಗಲೋಟದಲ್ಲೇ ಹೋಗ್ತಾ ಇದ್ದೇವೆ NMMS ಪರೀಕ್ಷೆಯಲ್ಲಿ. ಅದು ಯಥಾಸ್ಥಿತಿ ಹಾಗೆ ಮುಂದುವರಿತಾ ಇರಲಿ. ಇಲ್ಲಿನ ಶಿಕ್ಷಕರಾದಂತ ಈ ವೈಯಕ್ತಿಕವಾಗಿ ಹೆಚ್ಚಿನ ಶ್ರಮ ಹಾಕಿರ್ತಕ್ಕಂಥ ಉಮೇಶ್ ಸರ್ ಇದಾರಲ್ಲ, ಗಣಿತ, ಅವರು ತುಂಬಾ ಶ್ರಮ ಹಾಕಿದ್ದಾರೆ ಅಂತ ಇಲ್ಲಿನ ಇತರೆ ಶಿಕ್ಷಕ ವರ್ಗದವರು, ವಿದ್ಯಾರ್ಥಿಗಳು ಅವ್ರನ್ನ ಪ್ರಶಂಸೆ ಮಾಡ್ತಿದ್ದಾರೆ. ಅವ್ರು ಒಳ್ಳೇದಾಗ್ಲಿ. ಈ ಶಾಲೆ ಮತ್ತಷ್ಟು ಈ NMMS ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸ್ತಾ ಹೋಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.